ಎನ್ಕೌಂಟರ್ ಸಾವು ಸಾಲದ ಸುಳಿಯಲ್ಲಿ ಬಡ ಕುಟುಂಬ. ತಮಿಳುನಾಡು ಸಿಎಂ ಭೇಟಿಗೆ ಕಣ್ಣೀರಿಟ್ಟ ಪುಟ್ಟ ಮಗಳ ಭಾವುಕ ಮನವಿ. மாமா எங்க அப்பா இப்படித்த இறந்து போயிட்டாங்க. எங்க அப்பா இருந்து எங்களுக்கு கேரளாவில் இருக்கிறப்ப நான் என்னென்ன வாங்கிட்டு வர சொல்லணும் எல்லாம் வாங்கிட்டு வருவாங்க. இப்போ எங்க அப்பா இல்லை, எங்களுக்கு யார் வாங்கிட்டு வருவா? நாங்கள் ஊர் எப்பா எனக்கு புது ஊர் எல்லாம் கட்டிருக்கிறாங்க, நீயும் கட்டு அப்படின்ட்டு எங்க அப்பா கடை வாங்கிலாம் கட்டிட்டாங்க. நாங்கள் இப்போ எங்க அப்பா இல்லை. ನಮ್ಮಪ್ಪ ಕೇರಳದಲ್ಲಿ ಕೆಲಸ ಮಾಡುತ್ತಿದ್ರು. ಊರಿಗೆ ಬಂದಾಗಲೆಲ್ಲ ತರಾವರಿ ತಿಂಡಿಗಳನ್ನ ತಂದುಕೊಟ್ಟು ಮಗಳೇ ಚೆನ್ನಾಗಿ ಓದಿ ಕಲೆಕ್ಟರ್ ಆಗಬೇಕು ಅಂತ ಹೇಳ್ತಿದ್ರು. ಆದರೆ ಇವತ್ತು ನಮ್ಮನ್ನ ದೊಡ್ಡ ಸಾಲದ ಸುಳಿಯಲ್ಲಿ ಬಿಟ್ಟು ಹೊರಟು ಹೋಗಿದ್ದಾರೆ. ಇದು ಅರಣ್ಯ ಅಧಿಕಾರಿಗಳ ಎನ್ಕೌಂಟರ್ಗೆ ಬಲಿಯಾದ ಕುಮಾರ್ ಅವರ ಪುಟ್ಟ ಮಗಳ ಕರುಣಾಜನಕ ಮಾತುಗಳು. ತಮಿಳುನಾಡಿನ ಬಡ ಕುಟುಂಬವೊಂದರ ಆಧಾರ ಸ್ತಂಭವಾಗಿದ್ದ ಕುಮಾರ್ ಅವರ ದಿಢೀರ್ ಅಗಲಿಕೆಯಿಂದಾಗಿ ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ. ಹೊಸ ಮನೆ ನಿರ್ಮಾಣಕ್ಕಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದ ಕುಮಾರ್ ಈಗ ಇಲ್ಲವಾಗಿದ್ದು, ಸಾಲ ತೀರಿಸಲಾಗದೆ ಕುಟುಂಬ ನಿರ್ವಹಣೆಯೂ ಸಾಧ್ಯವಾಗದೆ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ದುರಂತ ಸಂಭವಿಸಿ ದಿನಗಳು ಕಳೆದರೂ ಇದುವರೆಗೆ ಯಾವುದೇ ಸರ್ಕಾರಿ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಮನೆಗೆ ಭೇಟಿ ನೀಡಿ ನೆರವು ನೀಡಿಲ್ಲ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ತಂದೆಯ ಕಲೆಕ್ಟರ್ ಕನಸನ್ನ ನನಸು ಮಾಡಿಕೊಳ್ಳಬೇಕಿದ್ದ ಆ ಪುಟ್ಟ ಬಾಲಕಿ ಈಗ ಭವಿಷ್ಯದ ಅನಿಶ್ಚಿತತೆಯಿಂದ ಕಣ್ಣೀರು ಹಾಕುತ್ತಿದ್ದಾಳೆ. ನಮ್ಮ ಪರಿಸ್ಥಿತಿ ಯಾರೂ ಬಂದಿಲ್ಲ. ತಮಿಳುನಾಡು ಮುಖ್ಯಮಂತ್ರಿಗಳಾದ ವಿಜಯರವರು ಒಮ್ಮೆಯಾದರೂ ನಮ್ಮ ಮನೆಗೆ ಭೇಟಿ ನೀಡಿ ನಮಗೆ ನೆರವು ನೀಡಬೇಕು ಎಂದು ಆ ಬಾಲಕಿ ಭಾವುಕವಾಗಿ ವಿನಂತಿಸಿಕೊಂಡಿದ್ದಾಳೆ. ವರದಿ ಹನೂರು ವೆಂಕಟೇಶ್. எங்க அப்பா நான் என்னென்ன கேட்கணும் எல்லாமே வாங்கி தருவாங்க. எங்க அப்பா நீ நல்லா படிச்சுன்னா கலெக்டர் அப்படின்னு சொன்னாங்க. எல்லாம் நாங்க ரொம்ப கஷ்டத்துல இருக்கிறோம். எங்களை யாருமே வந்து பார்க்க மாட்டாங்க. நீங்களாச்சும் வந்து பாருங்க விஜய் மாமா.